Excel Techno School, ಗುರುವಾಯನಕೆರೆ, ವೇಣೂರು. Admission open now. ಧರ್ಮಸ್ಥಳ ವರದಿ ಸಂಬಂಧಪಟ್ಟಂಗೆ ಸರ್ ವಿಳಂಬ ಮಾಡ್ತಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಮಾಡ್ತಿರೋ ಅಂತ ಆರೋಪ ಏನಂದ್ರೆ ಯಾಕೆ ವಿಳಂಬ ಮಾಡ್ತಿದೆ ಅಂದ್ರೆ ಸರ್ಕಾರನ ಎಲ್ಲೋ ಒಂದ್ ಕಡೆ ಷಡ್ಯಂತ್ರದಲ್ಲಿ ಶಾಮೀಲಾಗಿದೆ ಅನ್ನೋ ಅನುಮಾನ ಬರುತ್ತೆ ನಮಗೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅವರು ಕೆಲವು ಟೆಕ್ನಿಕಲ್ ರೀಸನ್ಸ್ ಇಂದ ವಿಳಂಬ ಆಗಿದೆ ಅಂತೇಳಿ ನಾನು ಹೇಳಿದ್ನಲ್ಲ 31ನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದು ಅವ್ರಿಗೆ. ಅದು ಈಗ ಒಂದು ಮೊದಲನೇ ವಾರ ಈಗ ನಡೀತಾ ಇದೆಯಲ್ಲ, ಆದಷ್ಟು ಬೇಗ ಕೊಡ್ಬೋದು. ಯಾಕೆಂದರೆ ನನಗೆ ಟೆಕ್ನಿಕಲ್ ರೀಸನ್ಸಿಂದ ಸ್ವಲ್ಪ ಒಂದೆರಡು ದಿವಸ ನಿಧಾನ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅವರು ಅದೇ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ರು, ಅವರ ವರದಿ ಬರಬೇಕು. ನಮ್ಮ FSLನಲ್ಲೂ ಕೂಡ ಸ್ಯಾಂಪಲ್ ಕಳಿಸಿದ್ರು, ಅವರ ವರದಿ ಇದೆಲ್ಲ ಕ್ರೋಢೀಕರಿಸಿ ಅವರೊಂದು ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕಲ್ಲ, ಅದಕ್ಕೆ ಒಂದಿಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿದರು. ಅದು ಈಗ ಮುಗಿತಾ ಬಂದಿದೆ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಇವತ್ತು ತೀರ್ಮಾನ ಆಗುತ್ತೆ ಸರ್? ಸುಗ್ರೀವಾಜ್ಞೆ ಲಾಸ್ಟ್ ಟೈಮ್ ಚರ್ಚೆ ಆಯಿತು, ತೀರ್ಮಾನ ಆಯಿತು ಅಲ್ಲ, ಇವತ್ತು ಡ್ರಾಫ್ಟ್ ಏನಾದರೂ ಅವ್ರು ಸಬ್ಮಿಟ್ ಮಾಡಿದ್ರೆ ಡ್ರಾಫ್ಟನ್ನು ಸಂಪುಟ ತೀರ್ಮಾನ ಮಾಡ್ಬೋದು. ಯಾಕೆಂದರೆ ನಾವು ಡಿಸೆಂಬರ್ 8ಕ್ಕೆ ಸೆಷನ್ನಲ್ಲಿ ತರಬೇಕು ಅಂತೇಳಿ ಅವತ್ತು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಅದ್ರ ಪ್ರಕಾರ ತಯಾರಿ ಮಾಡ್ಕೊಳ್ತಾರೆ. ಸರ್, ಈಗ ಆರ್ಎಸ್ಎಸ್ಗಳ ವರ್ಗಾವಣೆ 2 ವರ್ಷ ಅವಧಿ ಮೀರಿದೆ, 3 ತಿಂಗಳಾಗಿದೆ, 4 ತಿಂಗಳಾಗಿದೆ, ವರ್ಗಾವಣೆ ಆಗ್ತಿಲ್ಲ. ಕೆಲವು ಕಡೆ ಮಾತ್ರ ಆಗ್ತಿದೆ. ಬೆಂಗಳೂರು ಸಿಟಿ ಮತ್ತೆ ರೂರಲ್ಗೆ ಒಳ ರಾಜಕೀಯ ಡಿಮಾಂಡು ಅಂತ ಗೊತ್ತಿಲ್ಲ. ಸಿಟಿದು ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಬೇಡಿಕೆ ಮೇಲೆ ಅಂತೇಳಿ ಹೋಲ್ಡ್ ಮಾಡ್ತಾರೆ. ರೂರಲ್ದು ಎಲ್ಲ ಹೆಚ್ಚು ಕಡಿಮೆ ನಾನು ಮುಗಿಸಿದ್ದೇನೆ. ರೂರಲ್ ಅಂದರೆ ಇಡೀ ಸ್ಟೇಟ್ದು ಬೆಂಗಳೂರಿನ ಹೊಲ ಕಂಪ್ಲೀಟ್ ಮಾಡಿದ್ದೇವೆ. ಅದನ್ನು ಕೂಡ ಒಂದೆರಡು ದಿವಸದಲ್ಲಿ ಬೆಂಗಳೂರಿದ್ದು ಸಮಯ ಕೊಟ್ಟರೆ ಚೀಫ್ ಮಿನಿಸ್ಟರ್ ಮುಗಿಸ್ತೇವೆ. ಸರ್, ಕಾಂಗ್ರೆಸ್ ಭವನಕ್ಕೆ ನಿಗದಿಯಾಗಿದ್ದ ಜಾಗದ ವಿರುದ್ಧ ಸ್ಟೇ ಬಂದಿದೆ. ಈಗ ಇದು ಯಾರು ಕೋರ್ಟಿಗೆ ಹೋಗಿದ್ರು ಅವ್ರ ಹತ್ರ ಯಾವುದೇ ದಾಖಲಾತಿ ಇಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು ಜಮೀನು ಅಂತೇಳಿ. ಅದನ್ನೇ ಕೇಳಿದ್ದಾರೆ, ನಿಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ದರೆ ಕೊಡಿ, ಕೆಳಗಿನ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡಿ ಅಂತೇಳಿ ಹೈಕೋರ್ಟಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವ್ರು ಯಾವುದನ್ನು ಕೊಟ್ಟಿಲ್ಲ. ಆದರೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಯಾವ ಆಧಾರದ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಅವರಿಗೆ ಈಗ ಅಪೀಲ್ ಹಾಕ್ತಾ ಇದ್ದೀವಿ ಸ್ಟೇ ವೇಕೇಟ್ ಮಾಡೋದಕ್ಕೆ. ಸ್ಟೇ ವೇಕೇಟ್ ಮಾಡಿದ ಮೇಲೆ ನಮಗೇನು ಸರ್ಕಾರ ಮಂಜೂರು ಮಾಡಿದೆ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿ ಬಿಲ್ಡಿಂಗ್ ಕಟ್ತೀವಿ. ಹೋದ ಸಾರಿ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಹರಿಯಾಣದ ಕೂಡ ಅಕ್ರಮ ಮತಗಳಾಗಿದೆ ಅಂತ ಆರೋಪ ಮಾಡಿದ್ದಾರೆ. 25 ಲಕ್ಷ ಓಟ್ಸ್ ಹೆಂಗೆ ಸರ್ ಸಾಧ್ಯ? ಅಲ್ಲ, ಸಾಧ್ಯ ಇರೋದನ್ನ ಅವರು ಡಾಕ್ಯುಮೆಂಟ್ ತಗೊಂಬಂದು ನಿಮ್ಮ ಮುಂದೆನೆ ಪ್ರದರ್ಶನ ಮಾಡಿದಾರಲ್ಲ. ಸುಮ್ಮನೆ ಹೇಳಿಕೆ ಕೊಡೋದು ಬೇರೆ, ಆದರೆ ನಿಮ್ಮ ಮುಂದೆನೆ ಟನ್ಗಟ್ಟಲೆ ಪೇಪರ್ಸನ್ನು ತಂದು ಡಾಕ್ಯುಮೆಂಟ್ಗಳನ್ನು ಪ್ರೆಸೆಂಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಅದನ್ನು ಹೆಂಗೆ ನಾವು ಅಲ್ಗಳೆಯೋದು? ಕರ್ನಾಟಕ ತನಿಖೆಯಲ್ಲಿ ನಡೀತಾ ಇದೆ. ಅದು ಬಂದ ಮೇಲೆ ಅದು ಡೇಟಾ ಬರುತ್ತೆ ಹೊರಗಡೆ. ಸರ್, RSS ಪಥಸಂಚಲನದ ಕುರಿತಂತೆ ಚಿತ್ತಾಪುರದಲ್ಲಿ ನಡೀಬೇಕಾಗಿರೋ ವಿಚಾರಕ್ಕೆ ನಿನ್ನೆ AG ಆಫೀಸಲ್ಲಿ ಸಭೆ ನಡೆದಿದೆ. DC ಮತ್ತೆ SP ಇಬ್ರು ಕೂಡ ಬಂದು ಸಭೆ ಮಾಡಿದ್ದಾರೆ. ಏನಾದ್ರು ಅವಕಾಶ ಸಿಗುತ್ತಾ ಸರ್ ಅದು ಮತ್ತೆ ಪಥಸಂಚಲನ? ಅದು ಏನು ತೀರ್ಮಾನ ಆಗಿದೆ ಅದನ್ನ ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.